बागलकोट आणि दावणगेरे पोटनिवडणुकांमध्ये भाजप विजय मिळवेल असा विश्वास खासदार गोविंद कारजोड यांनी व्यक्त केला. बुधवारी बेळगावमध्ये पत्रकारांशी बोलताना त्यांनी सांगितले की दोन्ही मतदारसंघांमध्ये उमेदवारीबाबत कोणताही गोंधळ नसून उमेदवारांची यादी आधीच राष्ट्रीय अध्यक्षांकडे पाठवण्यात आली आहे. आज किंवा उद्या उमेदवारांची घोषणा होण्याची शक्यता असल्याचं त्यांनी म्हटलं. ಬಾಗಲಕೋಟೆ ಮತ್ತು ದಾವಣಗೆರೆ ಈಗ ಚಿತ್ರದುರ್ಗ MP ಆದಮೇಲೆ ದಾವಣಗೆರೆನೂ ಅಷ್ಟೇ ಸಂಬಂಧ ಬರ್ತದೆ ನನಗೆ. ಹೀಗಾಗಿ ಎರಡೂ ಕ್ಷೇತ್ರಗಳನ್ನು ನಾವು ಗೆಲ್ತೀವಿ. ಕಾಂಗ್ರೆಸ್ನವರು 2023 ಚುನಾವಣೆ ಒಳಗೆ ಗ್ಯಾರಂಟಿಗಳ ಘೋಷಣೆ ಮಾಡಿ ಬಡವರ ಮನಸ್ಸನ್ನು ಕದ್ದು ವೋಟ್ ಹಾಕಿಸ್ಕೊಂಡು ಅಧಿಕಾರಕ್ಕೆ ಬಂದು 3 ವರ್ಷದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿಲ್ಲ. ಬೆಲೆಗಳು ಗಗನಕ್ಕೇಳಿವೆ. ದಿನಬಳಕೆ ವಸ್ತುಗಳು ವಿಪರೀತ ಬೆಲೆ ಹೆಚ್ಚಾಗಿದೆ. ಹೀಗಾಗಿ ಪ್ರತಿಯೊಂದು ಕುಟುಂಬವೂ ಕೂಡ ಶಾಪ ಹಾಕುವಂಥ ಪರಿಸ್ಥಿತಿ ಬಂದದ್ದು. ಬಡವರಿಗೆ ಮೋಸ ಮಾಡಿದಂಥ ಸಿದ್ದರಾಮಯ್ಯನವ್ರ ಸರ್ಕಾರ. ಅಭಿವೃದ್ಧಿ ಕೆಲಸನೂ ಇಲ್ಲ, ಬಡವರ ಕಲ್ಯಾಣವೂ ಇಲ್ಲ. ಮತ್ತು ಬಜೆಟ್ನಲ್ಲಿ ಬಡವರಿಗಾಗಿ ಯೋಜನೆಗಳ ಬಗ್ಗೆ, ದೀನದಲಿತರಿಗಾಗಿ ಯೋಜನೆಗಳ ಬಗ್ಗೆ ಯಾವುದೇ ಪ್ರಸ್ತಾಪ ಇಲ್ಲ. ಬರೀ ನಾವು ಜನಸಂಖ್ಯೆಗೆ ಅನುಗುಣವಾಗಿ SC/ST ಜನಾಂಗದವ್ರಿಗೆ 40,000 ಕೋಟಿ ಕೊಡ್ತೀವಿ, 42,000 ಕೋಟಿ ಕೊಡ್ತೀವಿ ಅಂತ ಹೇಳ್ತಾರೆ. ಆ ಎಲ್ಲ ಹಣವನ್ನು ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಗ್ಯಾರಂಟಿಗಳಿಗೆ ಮತ್ತಿತರ ಯೋಜನೆಗಳಿಗೆ ಉಪಯೋಗ ಮಾಡಿಕೊಂಡು ಕೇವಲ ಬಡವರ ಮೂಗಿಗೆ ತುಪ್ಪ ಹಚ್ಚತಕ್ಕಂಥ ಕೆಲಸ ಮಾಡ್ತಾರೆ. ಬಹುಶಃ ಈ ದೇಶದ ಇತಿಹಾಸದೊಳಗೆ ಸಿದ್ದರಾಮಯ್ಯ ದಲಿತರಿಗೆ ಮಾಡಿದಂಥ ಮೋಸ ಇನ್ನು ಯಾವುದೇ ಸರ್ಕಾರ ಮಾಡಿಲ್ಲ. ದಾವಣಗೆರೆ ಮತ್ತು ಬಾಗಲಕೋಟ್ನಲ್ಲಿ 100ಕ್ಕೆ 100ರಷ್ಟು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳೇ ಗೆಲ್ತಾವ. ನಮ್ಮದೇ ಜಯ. ಬೇಕಿದ್ದರೆ ಸಿದ್ದರಾಮಯ್ಯನವರು ಈ ದುರಾಡಳಿತವನ್ನು ಬಿಟ್ಟು ಜನರಿಗೆ ಮೋಸ ಮಾಡ್ತಕ್ಕಂಥ ಮೋಸದ ಆಟವನ್ನು ಬಿಟ್ಟು, ಕಪಟ ನಾಟಕ ಬಿಟ್ಟು ಆಡಳಿತ ಮಾಡಿದರೆ ಜನ ನಂಬ್ತಿದ್ರು. ಇವತ್ತು ಜನರ ನಂಬಿಕೆ ವಿಶ್ವಾಸದ್ರೋಹ ಆಗಿದೆ. ಅದಕ್ಕಾಗಿ ಈ ರಾಜ್ಯದ ಜನ ಕಾಂಗ್ರೆಸ್ಸನ್ನು ಕ್ಷಮಿಸೋದಿಲ್ಲ. ಸೊ ಅಂದರೆ ಸರ್ಕಾರಕ್ಕೆ ಈ ಎರಡು ಎಲೆಕ್ಷನ್ ಜನ ಉತ್ತರ ಕೊಡ್ತಾರೆ ನನಗೆ? ಖಂಡಿತವಾಗಿಯೂ ಕೊಡ್ತಾರೆ. ದಾವಣಗೆರೆಯಲ್ಲಿ ಹಿಂದೆ ಶಾಮನೂರು ಶಿವಶಂಕರಪ್ಪನವರು ನಾವು ಮುಂದಿನ ಚುನಾವಣೆ ಒಳಗೆ ಅಲ್ಪಸಂಖ್ಯಾತರಿಗೆ ಕೊಡ್ತೀವಿ ಅನ್ನೋದು ವಿಡಿಯೋಗಳು ಬರ್ತಾ ಇದ್ದಾವೆ. ಅಲ್ಪಸಂಖ್ಯಾತರು ಬಂಡೆದ್ದಿದ್ದಾರೆ. ನಿನ್ನೆ ಮೀಟಿಂಗ್ ಮಾಡಲಿಕ್ಕೆ ಬಿಟ್ಟಿಲ್ಲ, ಹೊಡೆದಾಡಿದ್ದಾರೆ. ದೆಹಲಿ ಒಳಗೆ ಒಂದು ಗುಂಪು ಬಂದು ಕೂತಿದೆ, ದಾವಣಗೆರೆ ಅಲ್ಪಸಂಖ್ಯಾತರದು, ನಮಗೆ ಟಿಕೆಟ್ ಕೊಡಬೇಕು ಅಂತೇಳಿ. ಖರ್ಗೆ ಅವ್ರ ಮನೆ ಮುಂದೆ ಕೂತ್ಬಿಟ್ಟಾರೆ. ಅಂದರೆ ಕಂಟ್ರೋಲ್ ಇಲ್ಲಂಗೆ ಆಗಿದೆ ಸರ್ ರಾಜ್ಯ ಕಾಂಗ್ರೆಸ್ನಲ್ಲಿ ಕಂಟ್ರೋಲ್ ಇಲ್ಲ ಅನ್ನೋದಕ್ಕೆ ಬೇರೆ ಉದಾಹರಣೆ ಏನೂ ಬೇಕಾಗಿಲ್ಲ. ಅವರು ಶಾಸಕರೇ ಹೇಳ್ತಾ ಇದ್ದಾರಲ್ಲ, ಮಂತ್ರಿಗಳು ನಮ್ಮ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇಲ್ಲ, ನಮ್ಮ ಅಧಿಕಾರಿಗಳು ಹೇಳಿದವ್ರನ್ನ ನಮ್ಮ ಕ್ಷೇತ್ರಕ್ಕೆ ವರ್ಗಾವಣೆ ಮಾಡ್ತಾ ಇಲ್ಲ, ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ, ಕೇವಲ ಮಂತ್ರಿಗಳು ತಾವು ಅಷ್ಟೇ ಮಾಡ್ಕೊಳ್ತಾರೆ, ನಮಗೇನು ಬೆಲೆ ಇಲ್ದಂಗಾಗಿದೆ ಅಂಥೇಳಿ ಎಲ್ಲರೂ ಅವ್ರ ಶಾಸಕರು ಹೇಳಿದ್ದಾರೆ. 31 ಜನ ಶಾಸಕರು ಹೇಳಿದ್ದಾರೆ ಆ ರೀತಿ. ಈ ಡಿನ್ನರ್ ಮೀಟಿಂಗ್ ಹಂಗೆ ನಡೀತಾನೆ ಇದ್ದಾವೆ ಸರ್? ಎಲ್ಲ ನಡೀತಾನೆ ಇದ್ದಾವೆ. ಮತ್ತು 31 ಜನ ಮೊದಲನೇ ಬಾರಿ ಆಯ್ಕೆ ಆದಂಥ ಶಾಸಕರಂತೂ ಬಂಡಾಯ ಎದ್ದು ಬಿಟ್ಟಾರೆ. ಗ್ಯಾಸಿಂದು ಗೃಹ ಬಳಕೆ ಗ್ಯಾಸಿಗೆ ಏನೂ ತೊಂದರೆ ಇಲ್ಲ. ಡೊಮೆಸ್ಟಿಕ್ ಯೂಸ್ಗೆ ಯಾವುದೇ ತೊಂದರೆ ಇಲ್ಲ. ಕಮರ್ಷಿಯಲ್ಗೆ ಸ್ವಲ್ಪ ಒಂದು 8-10 ದಿವಸ ತೊಂದರೆ ಆಗಿತ್ತು. ಈಗ LPG ಹಡಗುಗಳು ಬಂದ್ಬಿಟ್ಟು ಹೀಗಾಗಿ ಏನು ತೊಂದರೆ ಇಲ್ಲ, ಯಾವುದೇ ತೊಂದರೆ ಇಲ್ಲದೇ ನಡೀತದೆ. ಮತ್ತು ಹಿಂದೆ ಕಾಂಗ್ರೆಸ್ ಆಡಳಿತದಲ್ಲಿ
ಮನಮೋಹನ್ ಸಿಂಗ್ರು ಏನು ಹೇಳಿದಾರೆ ಅನ್ನೋದು ಕಾಂಗ್ರೆಸ್ನವ್ರು ನೆನಪು ಮಾಡಿಕೊಳ್ಳಿ. ಮತ್ತು ಚಿದಂಬರಂ ಅವರು ಫೈನಾನ್ಸ್ ಮಿನಿಸ್ಟ್ರಾಗಿ ಏನು ಹೇಳಿದಾರೆ ಅನ್ನೋದು ನೆನಪು ಮಾಡಿಕೊಳ್ಳಿ. ಅವರು ಚಿದಂಬರಂ ಅವರು ಹೇಳಿದ್ದು ಗ್ಯಾಸ್ ಸಬ್ಸಿಡಿ ಹೆಚ್ಚಾಗ್ತದೆ, ಹೆಚ್ಚು ಬಳಕೆ ಮಾಡಲಿಕ್ಕೆ ಕೊಟ್ಟಿವಿ ಅಂದ್ರೆ ಈ ನಮ್ಮ ಬಜೆಟಿನ ಮೇಲೆ ಹೊರೆ ಆಗ್ತದೆ ಅಂತ ಹೇಳಿದ್ದಾರೆ. ಚಿದಂಬರಂ ಹೇಳಿದ್ದಾರೆ, ಹಣಕಾಸು ಮಂತ್ರಿ ಕಾಂಗ್ರೆಸ್ನಲ್ಲಿ. ಮನಮೋಹನ್ ಸಿಂಗ್ರು ಕೂಡ ಇದ್ದಂಥ ವ್ಯವಸ್ಥೆಗೆ ಹೊಂದಿಕೊಂಡು ಜನ ಬದುಕೋದನ್ನು ಕಲಿಬೇಕಂತ ಹೇಳಿದ್ದಾರೆ. थँक्यू. गॅस पुरवठ्याबाबत बोलताना त्यांनी सांगितले की घरगुती गॅसचा कोणताही प्रश्न नसून व्यावसायिक गॅसची समस्या लवकरच सुटेल. माजी पंतप्रधान मनमोहन सिंग यांच्या काळातील धोरणे काँग्रेसने आठवावीत असंही त्यांनी नमूद केलं. राजशेखर हिरेमठ, KMM मराठी, बेळगाव. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने, ये अटूट बंधन खिले हर आशियाना, रंग वस्त्रों का खजाना मन भाए आराधना. आराधना मारुति गली बेलगाम. मन भाए आराधना.